ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಬೆಳಗ್ಗೆನೆ ಏನು ರಂಗೋಲಿ ತೋರಿಸ್ತಾ ಇದ್ದಾಳೆ, ಏನು ನಿಂಬೆಹಣ್ಣಿನ ದೀಪ ತೋರಿಸ್ತಾ ಇದ್ದಾರೆ ಶ್ರೀ ಜಗತ್ತವರು ಅಂತ ಅಂದ್ಕೋಬೋದು. ನಾನು ಇವತ್ತು ಮಂಗಳವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ದೆ. ಶ್ರೀ ಬನಶಂಕರಿ ದೇವಿ ಅಮ್ಮನವರು ಅಂತಲೇ ಹೇಳ್ಬೋದು, ಪವಾಡ ಪುರುಷರು ಅಂತಲೇ ಹೇಳ್ಬೋದು. ಇಲ್ಲಿ ರಾಹುಕಾಲದಲ್ಲಿ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಜನ 3:30 ಲಿಂದ 4:45 ತನಕ, 3:30ಯಿಂದ 4:45 ತನಕ ರಾಹುಕಾಲ ಇತ್ತು. ಯಾವ ಟೈಮಲ್ಲಿ ರಾಹುಕಾಲ ಇರುತ್ತೆ ಆವಾಗ ಹೋಗಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು. ನಾನು ಅದಕ್ಕೆ ಹೋಗಿ ದೀಪ ಆರಾಧನೆ ಮಾಡಿದೆ. ನನಗೆ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಈ ದೇವಿಯ ಹತ್ರ ಹೋಗಿ ಕೇಳ್ಕೊಂಡಲ್ಲಿದ್ದ ತುಂಬ ಶಾಂತಿನೂ ಸಿಕ್ಕಿದೆ, ನೆಮ್ಮದಿನೂ ಅನ್ನಿಸ್ತಾ ಇದೆ. ತುಂಬ ಜನ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಅವರ ನಂಬಿಕೆ ಮೇಲೆ ತುಂಬ ಜನ ಭಕ್ತಾದಿಗಳು ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೆಲವರೆಲ್ಲ ಅನ್ನ ದಾಸೋಹಕ್ಕೆಲ್ಲ ಧಾನ್ಯಗಳನ್ನೆಲ್ಲ ದಾನ ಮಾಡ್ತಾರೆ. ಕೆಲವರು ತಮ್ಮ ಆರಾಧನೆ ಏನಿರುತ್ತೋ ಮನಸ್ಸಲ್ಲಿ ಎಷ್ಟು ದೀಪಗಳನ್ನು ಆರಾಧನೆ ಮಾಡ್ಬೋದು, ಎಷ್ಟು ದೀಪವನ್ನು ಹಚ್ಚಬಹುದು ಅಂತ ಎಲ್ಲರೂ ಕೂತ್ಕೊಂಡಲ್ಲೇ ಬಂದು ಅವರ ಸ್ಥಳ ಹುಡ್ಕೊಂಡು ಅಲ್ಲಿ ದೀಪಗಳನ್ನು ರೆಡಿ ಮಾಡಿಕೊಂಡು ತಮಗೆ ಎಷ್ಟು ಅಂದ್ಕೊಂಡಿರ್ತಾರೋ ಅಷ್ಟು ದೀಪಗಳನ್ನು ತಗೊಂಡೋಗಿ ಆರತಿ ಮಾಡುತ್ತಾರೆ ಅಮ್ಮನವರಿಗೆ. ಅವರು ಆರತಿ ಮಾಡುವಾಗ ಆ ರಾಹುಕಾಲದ ಟೈಮಲ್ಲಿ ಅದು ಎಷ್ಟು ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ಆರತಿ ಪೂಜೆ ಆದಮೇಲೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಅದನ್ನು ನಿಮಗೂ ಶೇರ್ ಮಾಡೋಣ ಅಂತ ತುಂಬ ಖುಷಿಯಿಂದ ನಾನು ವಿಡಿಯೋ ಮಾಡಿದೆ. ಅಲ್ಲಿ ಹೇಳೋಕ್ಕೆ ನನಗೆ ದನಿ ಸಾಕಾಗ್ತಾ ಇಲ್ಲ. ಅಲ್ಲಿ ಅಷ್ಟು ಜನ, ಅಷ್ಟು ಸುಂದರವಾದ ದೇವಸ್ಥಾನ, ಅಷ್ಟು ದೊಡ್ಡದಾಗಿದೆ. ಕೆಲವರೆಲ್ಲ ಇಲ್ಲಿ ಬೆಂಗಳೂರಾಗಿರೋರೆಲ್ಲ ನೋಡಿರ್ಬೋದು ಅಮ್ಮನ ದೇವಸ್ಥಾನ ಹೇಗಿದೆ, ಅವರು ಪವಾಡ ಪುರುಷರು ಹೇಗೆ ಅವರ ಬಗ್ಗೆ ತಿಳ್ಕೊಂಡಿರೋರು ಎರಡು ಮಾತೇ ಆಡಲ್ಲ. ಅವರ ದರ್ಶನಕ್ಕೆ ಹೋಗಿ ಬಂದಮೇಲೆ ಅವರಿಗೆ ನಿಜವಾಗ್ಲೂ ಹೆಣ್ಮಕ್ಕಳ ತಾಯಿ ಅಂತಲೇ ಹೇಳ್ಬೋದು. ನಾವು ಮನಸ್ಸಲ್ಲಿ ಇರೋದು ಅರಸ್ಕೊಂಡ್ರೆ ತುಂಬ ಬೇಗನೆ ಈಡೇರಿಸ್ತಾಳಂತ ಹೇಳಿದರು. ನನಗೆ ಅದು ನನ್ನ ಜೀವನದಲ್ಲಿ ಅನುಭವ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಆ ಥರ ಆಗಿದೆ. ನಾನು ಕೇಳ್ಕೊಂಡಿರೋದನ್ನು ನಿಧಾನವಾಗಿ ನೆರವೇರಿಸ್ತಾ ಇದ್ದಾಳೆ ಅಂತ ತಾಯಿ ಹೇಳ್ಕೊಬೋದು. ನಾನು ನೋಡಿ ಎಲ್ಲ ಭಕ್ತಾದಿಗಳು ಅವರು ಏನೇನು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಏನು ಆಗಿರ್ಬೋದು, ಅವರ ಜೀವನದಲ್ಲಿ ನೋವು, ನಲಿವು, ಸಂಕಟ, ಈಗಿನ ಭವಿಷ್ಯಕ್ಕೆ ಮಕ್ಕಳಿಗಾಗಿಯೇ ಜೀವನ ಸಲ್ಲಿಸ್ತಾ ಇರ್ತ ತಾಯಂದಿರು ಎಲ್ಲರೂ ಅವರವರು ಮನ ಇಚ್ಛೆಯಿಂದ ತುಂಬಿದ ದೇವಸ್ಥಾನದಲ್ಲಿ ಕೇಳ್ಕೊತಾ ಇದ್ದಾರೆ. ತುಂಬ ಜನಗಳು ರಶ್ ಅಂದರೆ ರಶ್ ದೇವಸ್ಥಾನ. ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಜನದ ಮಧ್ಯಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡು ಅಮ್ಮನವರು ಬಂದರು. ಎಲ್ಲರೂ ಮನದಿಚ್ಛೆಯಿಂದ ದರ್ಶನ ಪಡೀರಿ, ಅವರಿಗೆ ನೀವು ಸಹ ಕೇಳ್ಕೊಳ್ಳಿ, ನಿಮ್ಮದು ಈಡೇರುತ್ತದೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ನನ್ನ ಜೀವನದಲ್ಲಿ ಅದು ನೆರವೇರುತ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಕೇಳಿಕೊಂಡ್ರೆ ಮಾತ್ರ ಖಂಡಿತ ಕೊಡ್ತಾಳೆ ಆ ತಾಯಿ, ಇಲ್ಲ ಅಂತ ಯಾರಿಗೂ ಹೇಳಲ್ಲ ಅನಿಸುತ್ತೆ. ಇಲ್ಲಾಂದರೆ ಇಷ್ಟು ಜನ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಜನ ಬಂದು ಆ ಟೈಮಿಗೆ ದೀಪ ಆರಾಧನೆ ಮಾಡೋಕ್ಕೆ ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಅವರು ಅಲಂಕಾರ ನೋಡೋಕ್ಕೆ 2 ಕಣ್ಣುಗಳು ಸಾಲದು. ಮತ್ತು ಆ ದೇವಸ್ಥಾನ ತುಂಬ ಸುಂದರವಾಗಿದೆ. ಅದು ಗರ್ಭಗುಡಿ ಬಾಗಿಲಲ್ಲಿ ನಂದಿ 2 ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ಆನೆ ಅವರು ಕೂತಿರೋ ಸಿಂಹಪೀಠದಲ್ಲಿ ಕಾಣಿಸ್ತಾ ಇದೆ ನೋಡಿ. ತುಂಬ ಸುಂದರವಾಗಿದೆ. ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಮತ್ತು ಆ ಚಿತ್ರವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ.